ಅಲ್ಲಿ ಅಲ್ಲಿ ಗಟ್ಟಿ ಒತ್ತಬೇಕು ಅದನ್ನು. ಅಲ್ಲಿ ಎರಡು ಸ್ವಿಚ್ ಆನ್ ಮಾಡಬೇಕು. ಸ್ವಿಚ್ ಆನ್ ಮಾಡಿ ಹಿಂಗೆ ಬರುವಾಗ ಎಂತ ಮಾಡಬೇಕು? ಬ್ಯಾಕ್ ಎಂಟರ್ ಎಸ್ಕೇಪ್ ಅಲ್ಲೇ ಎಂಟರ್ ಒತ್ತಬೇಕಾ? ಕಂಪ್ಯೂಟರಲ್ಲಿ ಎಂಟರ್ ಒತ್ತಬೇಕು. ಕಂಪ್ಯೂಟರ್ ಸ್ಟಾರ್ಟಿಂಗ್ ಇನಿಷಿಯಲ್ 3 ಸ್ವಿಚ್ ಆನ್ ಮಾಡೋದು, ಲಾಕ್ ಪ್ರೆಸ್ ಮಾಡೋದು, ಇದನ್ನೊಂದು ಆಫ್ ಮಾಡಿ ಆನ್ ಮಾಡೋದು, ಇದನ್ನು ಆನ್ ಮಾಡೋದು. ನೀನು ಈ ವಿಡಿಯೋ ನೋಡು, ಅವಾಗ ಸರಿ ಆಗ್ತದೆ. എൻ്റെ മൊബൈൽ എടുക്കത്താ സാല മൊബൈൽ ಯಾಕೆ ಇಷ್ಟು ಸ್ಲೋ ಉಂಟಿದ್ದು? ಅದು 2 ಮಿನಿಟ್ಸ್ ಆಯಿತು. UV ಪ್ರೋಬ್ ಎಲ್ಲಿದೆಯಾ? ಇಲ್ಲಿ ಪಕ್ಕದಲ್ಲೆಲ್ಲ UV ಪ್ರೋಬ್ 2.7 ಡಬಲ್ ಕ್ಲಿಕ್. ಸ್ಟಾರ್ಸ್ ಎಲ್ಲ ಫುಲ್ ಆಗಿದೆ ಅಲ್ಲ? ಫುಲ್ ಆಗಿ ಆದರೆ UV ಪ್ರೋಬ್ 2.7 ಓಪನ್ ಮಾಡು. ಅದು ಈಗ ಆನ್ ಆಗಿದೆ. ಸಾರಿ, ಕಂಪ್ಯೂಟರ್ ಇಸ್ ಲ್ಯಾಗಿಂಗ್. ಆಯ್ತಲ್ಲ ಇದೆಲ್ಲ ಆದಮೇಲೆ ಇಲ್ಲಿ F4 ಇಲ್ಲಿ ಕನೆಕ್ಟ್ ಒತ್ತು. ಎಲ್ಲಿ ಉಂಟು ಕನೆಕ್ಟ್? ಇಲ್ಲಿ ಕನೆಕ್ಟ್. ಆ ಕನೆಕ್ಟ್ ಅನ್ನು ಒತ್ತಬೇಕು. ನೆಕ್ಸ್ಟ್ ಬೇಸ್ ಲೈನ್ ಇಲ್ಲಿ $800 to $200. ಈಗ ನಿಮಗೆ ಇದು ಬೇರೆ ಏನಾದರೂ ಇದ್ರೆ ಇಲ್ಲಿ ಕನೆಕ್ಟ್ ಮಾಡ್ಬೋದು. ಇಲ್ಲಿ ಪ್ರೆಸ್ ಮಾಡೋದು 800, ಇಲ್ಲಿ ಪ್ರೆಸ್ ಮಾಡೋದು 200. ಸ್ಟಾರ್ಟ್ 800, ಎಂಡ್ 200. ಓಕೆ ಕೊಟ್ಟು ನೆಕ್ಸ್ಟ್ ಸ್ಟಾರ್ಟ್ ಕೊಡಬೇಕು. ಇಲ್ಲಿ ಓಡ್ತುಂಟು. ಆಯಿತು, 800 ಆಯ್ತು. ಇಲ್ಲಿ ಅಲ್ಲಿ ಇನ್ಫಾರ್ಮೇಷನ್ ಪ್ರೊಸೆಸಿಂಗ್ ಅಂತ ಅಲ್ಲಿ ಬರ್ತದೆ. ಇಲ್ಲಿ ಈಗ ಒಂದು ನಿಮಿಷ ಸ್ಟಾರ್ಟ್ ಕೊಡೋದು. ಸ್ಟಾರ್ಟ್ ಕೊಡಬೇಡ ಆಗಲಿಲ್ಲ, ಇದು ರೋಲ್ ಆಗ್ತದೆ. ಸ್ಟಾರ್ಟ್ ಆಪ್ಷನ್ ಇಲ್ಲಿ ನೋಡು. 700 ಇಂದ 800. ನೆಕ್ಸ್ಟ್ ಸ್ಯಾಂಪಲ್ ಪ್ಲೇಸ್ ಮಾಡಬೇಕು. ಇಲ್ಲಿ ಇಲ್ಲ, ಆಗಲಿಲ್ಲ 800 200ಗೆ ವಾಪಸ್ 200ಗೆ ಬರಬೇಕಾದ್ರೆ ಅದು ಫುಲ್ ಇನ್ಕ್ರೀಸ್ ಆಗ್ತಾ ಹೋಗಿ ಡಿಕ್ರೀಸ್ ಆಗ್ತಾ ಬರ್ತದೆ. ಇದು ಮುಗೀತದ ಅಂತ ಎಲ್ಲಿ ರನ್ ಆಗ್ತಾ ಇರೋದು? ಇದು ಬದಿಯಲ್ಲಿ ಇದನ್ನೊಂದು ಇದು ಕ್ಲೋಸ್ ಆದ್ರೆ ಮತ್ತೆ ವಿಡಿಯೋ ಅದರಲ್ಲೂ ರನ್ ಆಗ್ತಾ ಉಂಟು ನೋಡು ಶಮ. ಎರಡರಲ್ಲೂ ರನ್ ಆಗ್ತದೆ. ಒಟ್ಟೊಟ್ಟಿಗೆ ಆಗ್ತಾ ಉಂಟು. ಅದು ಒಮ್ಮೆ ಇನ್ಕ್ರೀಸ್ ಆಗ್ತದೆ ಮತ್ತೆ ವಾಪಸ್ ಇದು ITO 200ಗೆ ಬರ್ತದೆ. ZNO ಯಾವುದು ITO ಇದು ITO ಬರ್ದಿದೆ. ಎಲ್ಲಿ ಉಂಟು ಇದರಲ್ಲಿ? ಟಾಪ್ ಅಂತ ಇರುದು ITO ಅಂತ ಬರ್ದಿತ್ತಾ? ಎಂತ ಕ್ಲಿಕ್ ಮಾಡಬೇಡ ನೀನು. ಫಿಲ್ಮ್ Z 200 ಆಯ್ತು. ಆ ಕಡೆ ಸಾಕು. ಗ್ಲಾಸ್ ಇಲ್ಲಿ ಪುನಃ 800 ಆಯ್ತಾ? ಇನ್ಫಾರ್ಮೇಷನ್